ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ BLA 2 ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು BLA 2 ಕಾರ್ಯಕರ್ತರು ಚುನಾವಣಾಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಅರ್ಹ ಮತದಾರರ ಹೆಸರು ಪಟ್ಟಿಗೆ ಸೇರ್ಪಡೆಯಾಗುವಂತೆ ಕ್ರಮ ವಹಿಸಬೇಕೆಂದು ಸೂಚಿಸಿದರು. ರಾಮನಗರದಲ್ಲಿ ವಿದೇಶಿ ಪ್ರಜೆಗಳ ಹೆಸರನ್ನು ಮತದಾರರ ಪಟ್ಟಿಗೆ ಸೇರಿಸಲಾಗುತ್ತಿದೆ ಎಂಬ ಆರೋಪಗಳು ಕೇಳಿಬಂದಿದ್ದು ಬಾಂಗ್ಲಾದೇಶದ ನಿವಾಸಿಗಳ ಹೆಸರು ಸೇರಿವೆ ಎಂದು ಆರೋಪಿಸಿದರು. ಕಾಂಗ್ರೆಸ್ ಸರ್ಕಾರ ಮತಕ್ಕಾಗಿ ಇಂತಹ ಕೆಲಸ ಮಾಡುತ್ತಿದೆ ಎಂದು ಟೀಕಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಇಂತಹ ಬೆಳವಣಿಗೆ ನಡೆಯದಂತೆ ಕಾರ್ಯಕರ್ತರು ಎಚ್ಚರ ವಹಿಸಬೇಕೆಂದು ಹೇಳಿದರು. ಅಪರಾಧ ಬಹಳ ಸ್ಪಷ್ಟವಾಗಿದೆ ನಿಯಮ. ಪ್ರತಿ BLO ಆ ಬೂತ್ನಲ್ಲಿ ಇರತಕ್ಕಂಥ ಮನೆಗಳಿಗೆ ಭೇಟಿಯನ್ನು ಕಡ್ಡಾಯವಾಗಿ ಕೊಡಬೇಕು. ಒಂದು ಸಲ ಅಲ್ಲ, 3 ಸಲ ಕೊಡಬೇಕು. ಆ 3 ಸಲ ಕೂಡ ಆ ವ್ಯಕ್ತಿ ಅಥವಾ ಮನೆಯಲ್ಲಿರ್ತಕ್ಕಂಥ ವಾಸಿಗಳು ಸಿಕ್ಕದೇ ಇದ್ದರೆ ನಿವಾಸಿಗಳು ಆಚೆ ಕಡೆ ಬಂದು ಅವ್ರ ಮನೆ ಆಚೆ ಕಡೆ ಆ ಒಂದು ಇದನ್ನು ಸ್ಟಿಕ್ಕರನ್ನು ಮೆತ್ತಬೇಕು. ಇದೆಲ್ಲ ಕೂಡ ನಡೀತಾ ಇದೆ. ನಾನು ಮನವಿ ಮಾಡ್ತೇನೆ, ಯಾವುದೇ ಪ್ರಭಾವವನ್ನು, ನಿಮಗೆ ರಾಜಕೀಯ ಪ್ರಭಾವ ಇದ್ದರೂ, ಇವತ್ತು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ, ಅವರು ಯಾರೇ ನಿಮಗೆ ಒತ್ತಾಯ ಮಾಡಿದರೂ ಕೂಡ BLOಗಳು ಯಾವುದೋ ಒಂದು ಚೌಲ್ಟ್ರಿಯಲ್ಲಿ ಕರೆಯೋದು, ಮಸೀದಿಯಲ್ಲಿ ಕರೆಯೋದು, ಇಲ್ಲ ಚರ್ಚಲ್ಲಿ ಕರೆಯೋದು, ಇಲ್ಲ ಟೆಂಪಲಲ್ಲಿ ಕರೆಯೋದು, ಇದು ಯಾವುದೂ ಕೂಡ ಆಗಬಾರ್ದು. ಒಂದು ಕಚೇರಿಯಲ್ಲಿ ಕರೆಯುವಂಥದ್ದು ಅವ್ರ ಮನೆಗೆ ಹೋಗಿ. ಅನ್ಯ ಪಕ್ಷಗಳ BLAಗಳಿರ್ತಾರೆ, ಏನು ಭಾರತೀಯ ಜನತಾ ಪಕ್ಷದ ಪಾರ್ಟಿಯಿಂದ ಮಾತ್ರ BLAಗಳಿರಲ್ಲ. ಪ್ರತಿ ಬೂತಲ್ಲಿ ಕೂಡ ಕಾಂಗ್ರೆಸ್ಸು ಇರುತ್ತೆ, ಜನತಾದಳ ಇರುತ್ತೆ, ಇನ್ಯಾವುದಾದ್ರೂ ಪಕ್ಷ ಇದ್ದರೆ ಅದು ಇರುತ್ತೆ. ಅನ್ಯ ಪಕ್ಷಗಳ BLAಗಳಿರ್ತಾರೆ. ಇವರನ್ನು ನೀವು ಜೊತೆ ಕರ್ಕೊಂಡು ಹೋಗಬೇಕು, BLO ಅವರು ಅಥವಾ BLAಗಳೆಲ್ಲ ಕೂಡ BLO ಜೊತೆಲಿ ಹೋಗಿ ಭೇಟಿ ಕೊಟ್ಟು ಏನು ಪ್ರಾಮಾಣಿಕವಾಗಿ ವೋಟರ್ ಲಿಸ್ಟಲ್ಲಿ ಇರಬೇಕಾಗಿರುವಂಥವ್ರದ್ದು ಮಾತ್ರ ನೀವು ಆ ವೋಟರ್ ಲಿಸ್ಟಲ್ಲಿ ಸೇರಿಸಿ. ರಾಜಕೀಯ ಲಾಭಕ್ಕೋಸ್ಕರ ಪ್ರಜಾಪ್ರಭುತ್ವದ ವಿರೋಧಿ ಒಂದು ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡೋಕ್ಕೆ ಹೋಗಬೇಡಿ, ಅಂಥ ಕೃತ್ಯಗಳಲ್ಲಿ ಪಾಲ್ಗೊಳ್ಳಬೇಡಿ ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.